ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಒಬ್ಬ ವಿಶೇಷವಾದ ಮಹಾನ್ ವ್ಯಕ್ತಿತ್ವ ಇರುವಂತ ಸ್ನೇಹಿತರು ಆಗ್ಬಹುದು, ಆತ್ಮೀಯರು ಅಂತ ಅನ್ಕೋಬಹುದು ನಾವು. ಅವರನ್ನ ನಾನಿವತ್ತು ಮಾತಾಡ್ಸಕ್ ಬಂದೀನಿ. ಅವರು LICಯಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ದು ನಿವೃತ್ತಿಯನ್ನ ಪಡೆದ್ರು. ಆದ್ರೆ ಅವ್ರ ಮನಸ್ಸು ಪ್ರವೃತ್ತಿ ಯಾವ ಕಡೆ ಇತ್ತು ಅಂದ್ರೆ ಯೋಗದ ಕಡೆ ಇತ್ತು. ಚಿಕ್ಕ ವಯಸ್ಸಿನಿಂದಲೂ ಯೋಗಾಭ್ಯಾಸವನ್ನ ಅವರು ಅನುಸರಿಸಿ ಇವತ್ತು ತಾವು ನಿವೃತ್ತಿ ಆದ ನಂತರ ಸುಮ್ಮನೆ ಕೂಡದೆ ಇಡೀ ವಿಜಯಪುರದ ಜನತೆಗೆ ಆರೋಗ್ಯ ಭಾಗ್ಯವನ್ನ ಕೊಡ್ತಾ ಇರುವಂತ ಮಹಾನ್ ವ್ಯಕ್ತಿ. ಅದು ತಮ್ಮ ಖರ್ಚಿನಲ್ಲಿಯೇ ಫ್ರೀ ಆಗಿ ಜನರು ಸದೃಢವಾಗಿರ್ಲಿ, ಆರೋಗ್ಯಕರವಾಗಿರ್ಲಿ ಅನ್ನುವಂತ ಒಂದು ಸದುದ್ದೇಶ ಇಟ್ಕೊಂಡು ಸತತವಾಗಿ ಅವರಿಗೆ ಯೋಗಾಭ್ಯಾಸವನ್ನ ಹೇಳ್ತಾ ಇದ್ದಾರೆ. ಸುಮಾರು 50 ವರ್ಷಗಳಿಂದ ಅವರು ಯೋಗ ಅಭ್ಯಾಸ ಮಾಡ್ತಾ ಇದ್ದಾರೆ. ನನಗೆ ಅವರ ವ್ಯಕ್ತಿತ್ವವನ್ನ ನೋಡಿದಾಗ ಒಂಥರ ಖುಷಿ ಆಯ್ತು. ಯಾಕೆ ಇವರ ವ್ಯಕ್ತಿತ್ವವನ್ನ, ಇವರ ಜೀವನದ ಒಂದು ಪಯಣವನ್ನ, ಇವರ ಅನುಭವದ ಅಮೃತವನ್ನ ಯಾಕೆ ನಾವು ತಿಳ್ಕೋಬಾರ್ದು ಅಂತ ನನಗೆ ಆಸೆ ಮೂಡಿ ಇವತ್ತು ನಾನು ನನ್ನ ಚಾನಲ್ ಮೂಲಕ ಇವರನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಇವರ ಜ್ಞಾನ ನಮಗೂ ಬರ್ಲಿ, ನಾವು ನೀವೆಲ್ಲರೂ ಕೂಡಿ ಜ್ಞಾನವಂತರಾಗೋಣ, ಸಮಾಜದ ಸ್ವಾಸ್ಥ್ಯದ ಕಡೆಗೆ ಬೆಳವಣಿಗೆಯನ್ನ ಪಡೆಯೋಣ. ಇವರ ಜೀವನದ ಅಮೃತವನ್ನ ನಾವೆಲ್ಲರೂ ಸವಿಯೋಣ. ಇವರ ಒಂದು ಜೀವನಾನುಭವನ ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೂಡ ಇವರ ಅನುಭವಗಳನ್ನ ಹಂಚಿಕೊಳ್ಳೋಣ. ಬನ್ನಿ, ಇವರ ಸಂಪೂರ್ಣವಾದ ಒಂದು ಜೀವನ ಚರಿತ್ರೆ ಅಂತಾನೆ ಆಗಬಹುದು, ಅದನ್ನ ಪರಿಚಯ ಮಾಡ್ಕೊಳ್ಳೋಣ. ತಮಗೆಲ್ಲರಿಗೂ ಅರಿವೇ ಗುರು ಶೈಲ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು, ತಮ್ಮ ಪರಿಚಯ ಹೇಳಿ ಸರ್. ನಾನು ಬಸವರಾಜ್ ಆಲೂರು ಅಂತ. 1963ನೇ ಇಸ್ವಿಯಲ್ಲಿ ಬಾಗಲಕೋಟೆಯಲ್ಲಿ ಜನಿಸಿದ್ದೇನೆ. 1963 ಸೆಪ್ಟೆಂಬರ್ 9ರಂದು ನನ್ನ ಜನ್ಮ ಬಾಗಲಕೋಟೆಯಲ್ಲಿ. ಅಲ್ಲಿಂದ ನಾವು ನಮ್ಮ ತಂದೆಯವರು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ದರು. ಅವ್ರದ್ದು ಟ್ರಾನ್ಸ್ಫರ್ ಸಿಂದಗಿಗಾಯಿತು. ಸಿಂದಗಿ ಆದ ನಂತರ 1ನೇ ಇಯತ್ತೆ ನಾನು ಸಿಂದಗಿಯಲ್ಲೇ ಕಲ್ತಿದ್ದು, ಸಿಂದಗಿ ಕನ್ನಡ ಶಾಲೆಯಲ್ಲಿ. ನಂತರ ವಿಜಯಪುರಕ್ಕೆ ಟ್ರಾನ್ಸ್ಫರ್ ಆಗಿದ್ದು. ಮುಂದೆ 2ನೇತೆಯಿಂದ ನಾನು ವಿಜಯಪುರದ 3 ನಂಬರ್ ಶಾಲೆಯಲ್ಲಿ ಕಲ್ತೀನಿ. ನನ್ನ ಕ್ಲಾಸ್ಮೇಟ್ ಅವಾಗಿಂದು 2, 3, 4ನೇತೆವರೆಗೆ ಈಗಿನ ಕರ್ನಾಟಕದ ಮಂತ್ರಿಗಳಂತ ಶಿವಾನಂದ ಪಾಟೀಲ್ರು ನಮ್ಮ ಕ್ಲಾಸ್ಮೇಟ್, ಅವರು ನಮ್ಮ ಚೈಲ್ಡ್ಹುಡ್ ಫ್ರೆಂಡ್. ಹೀಗೆ ನಂತರ ಅಲ್ಲಿಂದ ನಾವು ಹೈಸ್ಕೂಲ್ಗೆ, ಗೌರ್ಮೆಂಟ್ ಹೈಸ್ಕೂಲ್ಗೆ ಅಡ್ಮಿಷನ್ ಮಾಡಿದೆವು. ಅವಾಗ ಅಲ್ಲಿ 2 ವರ್ಷ ಇದ್ದೆ, 5, 6. ನಂತರ ಅವಾಗ ಕರ್ಪೂರ್ ಮಠ್ ಅಂಥೇಳಿ MLC ಅವರಿದ್ದರು ಇಲ್ಲಿ, ದುಂಡೆ ಕರ್ಪೂರ್ ಮಠ್, ಅವರ ಚಿರಂಜೀವಿ ಅವ್ರು ನನ್ನ ಕ್ಲಾಸ್ಮೇಟ್ ಆಗಿದ್ದರು ಗೌರ್ಮೆಂಟ್ ಹೈಸ್ಕೂಲಲ್ಲಿ. ಮತ್ತು ವಿಜಯಪುರದ ಖ್ಯಾತ ಕ್ಲಾಸ್ 1 ಕಾಂಟ್ರಾಕ್ಟರ್ ರಾಜು ಗುಡ್ಡೋಡಿ ಅಂಥೇಳಿ, ಅವರೇ ಬಿಜಾಪುರದೇ ಅತ್ಯಂತ ದೊಡ್ಡ ಕಾಂಟ್ರಾಕ್ಟರ್, ಅವರು ನನ್ನ ಕ್ಲಾಸ್ಮೇಟ್ ಆಗಿದ್ದರು ಅವಾಗ. ಮುಂದೆ ನಾನು PDJಗೆ ಹೋದೆ. ಅಲ್ಲಿದ ನಮ್ಮದು ಬಿಜಾಪುರಕ್ಕೆ ಬಂದ ನಂತರ ನೋಡ್ರಿ, ನಮ್ಮ ಸ್ಕೂಲ್ ಇದ್ದಿದ್ದು ಮುಲಕ್ ಮೈದಾನ್ ತೋಪ್ ಎದುರುಗಡೆನೆ. ಹೀಗಾಗಿ ಇಷ್ಟು ಸಂತೋಷದಿಂದ ಇರ್ತಿದ್ದೇವೆ. ಅಲ್ಲಂದರೆ ನಾವು ಕ್ಲಾಸ್ ಸೂಟಿ ಇದ್ದಾಗ ಮುಲಕ್ ಮೈದಾನ್ ತೋಪ್ ಮೇಲೆ ಹತ್ತಿ, ಕೋಟೆಗೋಡೆ ಮೇಲೆ ಹತ್ತಿ ಭಾಳ ಎಂಜಾಯ್ ಮಾಡ್ತಿದ್ದೇವೆ ರೀ. ಅದಕ್ಕೆ ನಾವು ಇತ್ತೀಚೆಗೆ ಒಮ್ಮೆ ನಾವು ಶಿವಾನಂದ ಪಾಟೀಲ್ರು ಅವ್ರ ಬ್ಯಾಂಕಿಗೆ ಕರೆದಿದ್ರು ನಮ್ಮನ್ನೆಲ್ಲ, ಹಳೆ ಸ್ನೇಹಿತರು, ಒಂದು 16 ಜನ ಸೇರಿದ್ದೆವು. ಅವಾಗೆಲ್ಲ ಹೇಳ್ತಿದ್ದೆ, ಅವರು ಹೊರಗಡೆ ಯಾರೋ ಕೇಳ್ತಿದ್ರು, ನೀವೇನ್ರಿ ನಿಮಗೆ ಬಂದ ತಕ್ಷಣ ಒಳಗೆ ಬಿಟ್ಟರು ಸಾಹೇಬ್ರ ಕಡೆ ಅಂತ. ಅವಾಗ ಹೇಳ್ತಿದ್ರು, ನಾವೆಲ್ಲ ಕೋಟೆಗೋಡೆ ಮೇಲೆ ಆಟ ಆಡ್ದವ್ರಿದ್ದೀವಿ ಅಂತ. ಆ ರೀತಿ ಭಾಳ ಸಂತೋಷದಿಂದ ಇರ್ತಿದ್ದೇವೆ ರೀ. ಮೇಷ್ಟ್ರು ಅಂದರೆ ಅವಾಗಿನ ಮೇಷ್ಟ್ರು ನೋಡ್ರಿ ಮೇಡಮ್, ಈಗ ಹೇಗೆ ಸ್ಕೂಲಲ್ಲಿ ತುಂಬ ರಿಸ್ಟ್ರಿಕ್ಷನ್ ಅದ ರೀ. ಮಕ್ಕಳಿಗೇನು ಅನ್ನೋ ಹಾಗಿಲ್ಲ, ಹೊಡೆಯೋ ಹಾಗಿಲ್ಲ, ಬೈಯೋ ಹಾಗಿಲ್ಲ. ಅವಾಗ ರೂಲ್ ಕಟ್ಟಿಗೆ ತೊಗೊಂಡು, ದಪ್ಪನ ಕಟ್ಟಿಗೆ ತೊಗೊಂಡು ಕೈಗೆ ಹೊಡಿತಿದ್ರೇನ್ರಿ. ಕ್ಲಾಸ್ ತಪ್ಪಿಸಿದ್ರು ಹೊಡಿತಿದ್ರು, ತಪ್ಪು ಮಾಡಿದ್ರು ಹೊಡಿತಿದ್ರು, ಹುಡುಗರ ಜೊತೆಲಿ ಜಗಳಾಡಿದ್ರು ಹೊಡಿತಿದ್ರು, ಅಥವಾ ಅಭ್ಯಾಸ ಮಾಡದೇ ಇದ್ರು ಹೊಡಿತಿದ್ರು. ಶಿಕ್ಷೆ ಬಹಳಷ್ಟಿತ್ತು, ಶಿಕ್ಷೆ ಜಾಸ್ತಿ ಇತ್ತು. ಹೀಗಾಗಿ ಹೆದರಿ ನಾವು ಎಲ್ಲ ಅಭ್ಯಾಸ ಮಾಡ್ತಿದ್ದೆವು, ಅಭ್ಯಾಸ ಪೂರ್ತಿ ಮಾಡ್ತಿದ್ದೆವು. ಆಟ ಆಡುವಾಗಷ್ಟೇ ಆಟ ಆಡ್ತಿದ್ದೆವು. ಆದರೆ ಇನ್ನೇನು ಅಭ್ಯಾಸ ಕಡಿಮೆ, ಆಟ ಜಾಸ್ತಿ ಇರ್ತಿತ್ತು. ಆಟ ಜಾಸ್ತಿ ಇರ್ತಿತ್ತು ರೀ. ಇವರೆಲ್ಲ ಈಗ ಶಿವಾನಂದ ಪಾಟೀಲ್ರು ಅವಾಗ ಸ್ಥಿತಿವಂತರು ಭಾಳ. ಅವ್ರ ಮನೆಗೆಲ್ಲ ಹೋಗ್ತಿದ್ವಿ, ಅಲ್ಲೇ ಸೈಕಲ್ ಇತ್ತು, ಅಲ್ಲಿ ಆಟ ಆಡೋದು,
ಮತ್ತು ದೇವಗಿರ್ಕರ್ ಅಂತ ಒಂದು ಬಿಜಾಪುರದ ದೊಡ್ಡ ಖ್ಯಾತ ಇದು ರೀ, ಅವರು ವ್ಯಾಪಾರಸ್ಥರು, ಅವ್ರ ಮನೆಗೆ ಆಡ್ಲಿಕ್ಕೆ ಹೋಗ್ತಿದ್ದೆವು. ಅವರು ಈ ರೀತಿ ಅಲ್ಲಿಂದ ನಮ್ಮ ಸ್ಕೂಲಿಂದ ಸಮೀಪ ಅವೆಲ್ಲ ಆಟ ಆಡ್ಕೊಂಡಿರ್ತಿದ್ದೆವು. ಮತ್ತು ಟ್ರಾಫಿಕ್ ಜೀರೋ ಇತ್ತು ರೀ ಅವಾಗ. ಈ ನಮ್ಗೆ ಅದೇನು ಮುಲಕ್ ಮೈದಾನ್ ತೋಫ ಅಲ್ಲಿ ನಿಮಗೆ ಯಾರೂ ಬರ್ತಿರ್ಲಿಲ್ಲ, ಒಟ್ಟೆ ಜನನೇ. ಈವನ್ ಟೂರಿಸ್ಟು ಕಡಿಮೆ ಇದ್ರು ಅವಾಗ. ಆಮೇಲೆ ವೆಹಿಕಲ್ಸ್ ಕಡಿಮೆ, ಓನ್ಲಿ ಟಾಂಗಾಸ್ ಇದ್ದು. ಹೀಗಾಗಿ ಒಟ್ಟು ಸೌಂಡ್ ಪೊಲ್ಯೂಷನ್ ಇರಲಿಲ್ಲ, ಅಂದಿನ ಸ್ಥಿತಿ. ಆಮೇಲೆ ಡಸ್ಟ್ ಇರಲಿಲ್ಲ ಅವಾಗ, ಈಗ ತುಂಬ ಡಸ್ಟ್ ಇತ್ತು ರೀ, ಈಗ ಮತ್ತೆ ಕಡಿಮೆ ಆಗಿದೆ. ಸೊ ಡಸ್ಟ್ ಇರಲಿಲ್ಲ. ಆಮೇಲೆ ಹೀಗಾಗಿ ಜನ ಕಡಿಮೆ, ಎಲ್ಲೋ ಬಂದರೂ ಒಂದು ಟಾಂಗಾ ಬರ್ತಿತ್ತು ಅಷ್ಟೇ, ಟೂ ವೀಲರ್ಸ್ ಇರಲೇ ಇಲ್ಲ, ಸೈಕಲ್ಲು ಕಡಿಮೆ. ಹೀಗಾಗಿ ಭಾಳ ಶಾಂತ ವಾತಾವರಣ. ಯಾವುದೋ ಕಾಲದಲ್ಲಿ ಇದ್ದೇವಪ್ಪ, ಅದು ಆ ಹಳೆಯ ಫೋಟೋ ನೋಡಿದಾಗ ಅನಿಸ್ತದ, ಅಯ್ಯೋ ಇದೇ ಬಿಜಾಪುರ ಇರಬೇಕಿತ್ತಲ್ಲ ಅಂತ ಅನಿಸ್ತದೆ ರೀ. ಅಂದರೆ ಅಷ್ಟೊಂದು ಸುಂದರವಾಗಿತ್ತು. ಏನು ಗೌರ್ಮೆಂಟ್ ಹೈಸ್ಕೂಲ್ದಾಗ ಹೋದಾಗ, ಗೌರ್ಮೆಂಟ್ ಹೈಸ್ಕೂಲು ಈಗಿನ ಗೌರ್ಮೆಂಟ್ ಹೈಸ್ಕೂಲು ಆಗಿನ ಗೌರ್ಮೆಂಟ್ ಹೈಸ್ಕೂಲು ಭಾಳ ಫರಕ್ ಇದೆ ರೀ. 10th ಇಲ್ಲ, BCom ಇಲ್ಲೇ ಮುಗಿದಿದ್ರಿ ನಮ್ದು. ಗೌರ್ಮೆಂಟ್ ಹೈಸ್ಕೂಲಿಗೆ ಹೋದಾಗ ದೊಡ್ಡ ಗ್ರೌಂಡು. ಅಲ್ಲಿ ಯಾರು ಅಂದ್ರೆ ನಂದು ಏನಾಯ್ತು ರೀ, 1 ವರ್ಷ 2 ವರ್ಷ ಈ ಥರ ಆಗಿದೆ. ಸಿಂದಗಿಯಲ್ಲಿ 1 ವರ್ಷ ಆಯಿತು. ನಂತರ 3 ನಂಬರ್ ಶಾಲೆಯಲ್ಲಿ 1-2 ವರ್ಷ 3 ವರ್ಷ ಅಷ್ಟೇ. ನಂತರ ಮತ್ತೆ ಗೌರ್ಮೆಂಟ್ ಹೈಸ್ಕೂಲ್ ಬಂದು ಅಲ್ಲಿ 2 ವರ್ಷ ಆಯಿತು. ಮುಂದೆ ನಾನು PDJಗೆ ಅಡ್ಮಿಷನ್ ಮಾಡಿದೆ. ಗೌರ್ಮೆಂಟಲ್ಲಿ ಅಷ್ಟೇ ಯಾಕೋ ಸರಿ ಅನಿಸ್ಲಿಲ್ಲ, PDJಗೆ ಅಡ್ಮಿಟ್ ಮಾಡಿದೆ. PDJಯಲ್ಲಿ ಅಡ್ಮಿಷನ್ ಆದ ನಂತರ PDJಯಲ್ಲಿ ಒಂದು ಹೈಸ್ಕೂಲು ಮುಗಿಯೋವರೆಗೆ ಇದ್ದೆ. ನಂತರ ಕಾಲೇಜ್ ಅಲ್ಲೇ ಕಂಟಿನ್ಯೂ ಮಾಡಿದೆವು. BCom ಕಾಮರ್ಸ್ ತೊಗೊಂಡಿದ್ದೆವು. ಆ್ಯಕ್ಚುಲಿ ನಾನು 10th ಆದ ನಂತರ ನಂದು ಗುರಿ ಇತ್ತು, ನಂದು ಡಾಕ್ಟರ್ ಆಗಬೇಕಂತ. ಆದರೆ ಮನೆಯಲ್ಲಿ ನಮ್ಮ ತಂದೆಗೆ 10 ಜನ ಮಕ್ಕಳು, 10 ಜನ, 4 ಜನ ಗಂಡಸರು, 6 ಜನ ಹೆಣ್ಮಕ್ಳು. ಹೀಗಾಗಿ ಅವರಿಗೆ ಅಷ್ಟು ಇದು ಆಗಲಿಲ್ಲ, ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ. ಹೀಗಾಗಿ ನಮಗೆ ಇದು ಆಗಲಿಲ್ಲ, ನನಗೆ BComಗೆ ಹಚ್ಚಿದ್ರು. ನಾನು ನೋಡಿರಿ, ನನ್ನ ನೆಕ್ಸ್ಟು 3 ಜನ ಇದ್ದಾರೆ. ನಾನು 7ನೇವನು ನಾನು. ಸೊ ಹೀಗಾಗಿ ನನ್ನ ಅಂದರೆ ಹಿರಿಯಣ್ಣ ಅವನು ಹುಬ್ಳಿಗೆ ಇದ್ದ ಇಂಜಿನಿಯರಿಂಗ್ ಕಲಿಯೋ ಸಲುವಾಗಿ. ಭಾಳಷ್ಟು ಖರ್ಚು ಅವನ ಸಲುವಾಗಿ ಮಾಡ್ತಿದ್ರು ತಂದೆಯವರು. ಹೀಗಾಗಿ ಕಾಮರ್ಸ್ಗೆ ಹಚ್ಚು, ಏನೋ ಮಾಡ್ಕೊಳ್ಳೋಣಂತ, ಆದರೆ ಅಂತ ಕಾಮರ್ಸ್ಗೆ ಹಚ್ಚಿದ್ದೆ ನಾನು. PDJಯಲ್ಲಿ ಹೈಸ್ಕೂಲ್ದಲ್ಲಿದ್ದಾಗೂ ಕೂಡ ಅದು ಎಲ್ಲ ಇದರಲ್ಲಿ ನಾನು ಡ್ರಾಯಿಂಗು ಇದರಲ್ಲೆಲ್ಲ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ನಾನು ಇರ್ತಿದ್ದೆ. ನಾನು ಗೌರ್ಮೆಂಟ್ ಹೈಸ್ಕೂಲ್ದಲ್ಲಿದ್ದಾಗ ನಿಮ್ಗೆ ಸರ್ಟಿಫಿಕೇಟನ್ನು ತೋರಿಸ್ತೀನಿ, ಭಾಳ ಖುಷಿ ಆಗ್ತಾರೆ. ಆ ಸರ್ಟಿಫಿಕೇಟನ್ನು ನೋಡಿದ್ರೆ ಭಾಳ ಅಂದ್ರೆ ಲೋ ಕ್ವಾಲಿಟಿ ಪೇಪರಲ್ಲಿ ಪ್ರಿಂಟ್ ಮಾಡಿ, ಭಾಳ ಅವಾಗಿನ ಕಾಲ ಅಲ್ಲ ರೀ, ಎಕನಾಮಿಕಲಿ ಬರೆದು ಕೊಡೋದು. ಸರ್ಟಿಫಿಕೇಟ್ ತೋರಿಸ್ತೀನಿ. ನಾನು 2ನೇ 3ನೇ ಇದ್ದಾಗೂ ಸಹಿತ ಕುಸ್ತಿ ಆಟದಲ್ಲಿ ಪ್ರಥಮ ಬಹುಮಾನ ತೊಗೊಂಡಿನಿ ನಾನು ಆವಾಗಿನ ಕಾಲದಲ್ಲಿ. ಹೀಗೆ ಈವನ್ PDJಯಲ್ಲಿ ಎಲ್ಲ ಡ್ರಾಯಿಂಗ್ ಹಿಡ್ಕೊಂಡು ಎಲ್ಲ ಇದರಲ್ಲಿ ನಾನು ಪ್ರೈಸ್ ತಗೊಳ್ತಿದ್ದೆ, ಸರ್ಟಿಫಿಕೇಟ್ಸ್ ಎಲ್ಲ ಇದೆ. ನಾನು ಕಾಲೇಜಿಗೆ ಬಂದ ನಂತರ ನಾನು ಒಬ್ಬರು ಮಮದಾಪುರ್, SM ಮಮದಾಪುರ್ ಅಂತ ಒಬ್ರು ಇದ್ರು. ಅವರು ಸೈನ್ಸ್ ಹೇಳ್ತಿದ್ರು, ಭಾಳ ಚೆನ್ನಾಗಿ ಹೇಳ್ತಿದ್ರು. PDJ ಹೈಸ್ಕೂಲ್ನಲ್ಲಿ, A ಸ್ಕೂಲಲ್ಲಿ. ಅವ್ರು ಈಗ ಸದ್ಯ ಇಲ್ಲ, ಅವರು ದೇಹತ್ಯಾಗ ಮಾಡ್ಯಾರ. ಅವರು ಬಯಾಲಜಿ ಹೇಳ್ತಿದ್ರಿ, ಭಾಳ ಚಂದ ಹೇಳ್ತಿದ್ರು ಬಯಾಲಜಿ. ಅವ್ರು 10th ಅವ್ರು ನಮ್ಮ ಕ್ಲಾಸ್ ತಗೋತಿದ್ರು. ನಂತರ ಬಂದವರು ಇವರು ಅಂಬೇಕರ್ ಅಂತ, ಇಲ್ಲಿ ಬಿಜಾಪುರದ ಅಗದಿ ಖ್ಯಾತ ವಕೀಲರು. ಅವ್ರ ಚಿರಂಜೀವಿ ಇವರು ಅಂಬೇಕರ್. ಅವರು ಪೊಲಿಟಿಕಲ್ ಸೈನ್ಸ್ ಹೇಳ್ತಿದ್ರು ನಮಗೆ PUC ಫಸ್ಟ್ ಇಯರ್ ಕಾಮರ್ಸಲ್ಲಿ, ಸೆಕೆಂಡ್ ಇಯರ್ ಕಾಮರ್ಸಲ್ಲಿ. ನಾನು ಅವರ ಅಗದಿ ಅತ್ಯಂತ ಪ್ರೀತಿಯ ಶಿಷ್ಯ ನಾನು. ಭಾಳ ತುಂಬ ಚೆನ್ನಾಗಿ ಹೇಳ್ತಿದ್ರು. ಆಮೇಲೆ ನಾವೆಲ್ಲ ಏನಂದರೆ, ನಾವು ಒಟ್ಟ ಏನು ದಾನ್ಲಿಯದು ಏನೂ ಹಾಕ್ತಿರ್ಲಿಲ್ಲ. ಈ ಶಾಂತತೆ ಮೊದಲಿಂದೇ ಬಂದದ. ನಾವು ಸುಮ್ಮನೆ ಕೂಡ್ತಿದ್ದೆವು, ಏನು ಅಭ್ಯಾಸ ಮಾಡೋದು, ನಮ್ದು ಅಷ್ಟು ಟೀಚರ್ಸ್ ಜೋಡಿ ಏನು ನೋಡ್ಸಿದ್ರೆ ಕೇಳೋದು, ಮನೆಗೆ ಹೋಗೋದು, ಇಷ್ಟೇ. ಶಾಂತ ಸ್ವಭಾವ ಅವಾಗಿನಿಂದೇ ಇತ್ತು. ಹೀಗಾಗಿ ಆಮೇಲೆ ನಾನು ಬಾಲ್ಯದಿಂದಲೇ, ಇದಕ್ಕಿಂತ ಪೂರ್ವದಲ್ಲಿ ನಾವು ಹೋದರೆ, ನಾನು ಸುಮಾರು 7th ಇದ್ದಾಗ ನನಗೆ ರಾಮಕೃಷ್ಣ ಪರಮಹಂಸರದ ಅಟ್ರಾಕ್ಷನ್. ಅವ್ರ ಫೋಟೋ ನೋಡಿದ ತಕ್ಷಣ, ಇನ್ನೂ ಆದರೂ ಅವ್ರದನ್ನು ಇದನ್ನು ನಾನು ಎಂದೂ ತೆಗೆದಿಲ್ಲ, ಮೀಸೆ ದಾಡಿ ನಿರಂತರ ಇದು ಯಾವತ್ತೂ ತೆಗೆದಿಲ್ಲ. ಅವ್ರ ಸಲುವಾಗಿ ಅವರ ಆದರ್ಶನೇ ಮಾಡ್ಕೊಂಡು ಹೊರಟಿದ್ದೇನೆ.
ಅದು ನಮ್ಮ ಮನೆಯಲ್ಲಿ ಯಾರೂ ರಾಮಕೃಷ್ಣ ಪರಮಹಂಸರನ್ನು ಪೂಜೆ ಮಾಡ್ತಿರ್ಲಿಲ್ಲ. ನಮ್ಮದು ಲಿಂಗಾಯತ ಧರ್ಮ, ಬಸವಣ್ಣವ್ರನ್ನೇ ಪೂಜೆ ಮಾಡೋರು. ಆದ್ರೆ ನನ್ನ ಮನಸ್ಸು ಅವ್ರನ್ನೇ ಜಗ್ತಿತ್ತು ಯಾವಾಗಲೂ. ಏನು ಈ ವ್ಯಕ್ತಿ ಇಂಥ ವ್ಯಕ್ತಿ ಅಂತ. ಅವ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ. ಸೆಂಟ್ರಲ್ ಲೈಬ್ರರಿ ವಿಜಯಪುರದಲ್ಲಿ, ಸೆಂಟ್ರಲ್ ಲೈಬ್ರರಿಗೆ ಹೋಗ್ತಿದ್ದೆ, ಅವರ ಪುಸ್ತಕಗಳನ್ನು ನೋಡ್ತಿದ್ದೆ. ಫೋಟೋ ಸಿಗ್ತಿರ್ಲಿಲ್ಲ ರೀ ಆವಾಗಿನ ಕಾಲದಲ್ಲಿ. 8th ಹೇಳ್ತೀನಿ ನಾನು, 8th ಸ್ಟ್ಯಾಂಡರ್ಡಲ್ಲಿದ್ದಾಗ ಅವ್ರ ಫೋಟೋ ಸಿಗ್ತಿರ್ಲಿಲ್ಲ. 8th ಸ್ಟ್ಯಾಂಡರ್ಡ್ ಅಂದರೆ 76 ಇರೋದು, 1976. ಅವ್ರ ಫೋಟೋ ಪಡಿಬೇಕು ಅನ್ನೋದು ಎಷ್ಟು ಆಸೆ ಇತ್ತಂದರೆ ಏನು ಮಾಡಲಿ ಅಂತ. ಕೊನೆಗೆ ಸೆಂಟ್ರಲ್ ಲೈಬ್ರರಿಗೆ ಹೋಗ್ತಿದ್ದೆ ನಾನು. ಸೆಂಟ್ರಲ್ ಲೈಬ್ರರಿಗೆ ಹೋಗಿ ಪುಸ್ತಕದಲ್ಲಿ ಅವ್ರ ಫೋಟೋ ಕಟ್ ಮಾಡಿಕೊಂಡು ಅದನ್ನು, ಆವಾಗಿನ ಕಾಲದಲ್ಲಿ ಲೈಬ್ರರಿಯಿಂದ ಹೊರಗೆ ಹೋಗ ಕಿಸೆ ಚೆಕ್ ಮಾಡಿಬಿಡ್ತಿದ್ರು, ಏನೇ ತೊಗೊಂಡಾನ ಪುಸ್ತಕ ಅಂತ. ಸೊ ನಾವು ಅದನ್ನು ಭಾಳಷ್ಟು ಜೋಪಾನವಾಗಿ ಒಳಗಡೆ ಶರ್ಟ್ ಒಳಗಡೆ ಹಾಕಿ ಭಾಳ ಇದರಿಂದ ಬರ್ತಿದ್ದೆ, ಭಾಳ ರಿಸ್ಕ್ ತೊಗೊಂಡು ಒಂದು ಫೋಟೋ ಸಲುವಾಗಿ. ಹಾಂ, ಆಮೇಲೆ ಆ ಫೋಟೋ ತಂದು ರಟ್ಟಿಗೆ ಅಂಟಿಸಿ ಅದ್ರ ಮೇಲೆ ಪ್ಲಾಸ್ಟಿಕ್ ಹಾಕಿ, ಸಿಗ್ಲಾರೋ ಅಂತ ಯಾವ ವಸ್ತುನೂ ಸಿಗ್ತಿರ್ಲಿಲ್ಲ, ಪ್ಲಾಸ್ಟಿಕ್ಕು ಸಿಗ್ತಿರ್ಲಿಲ್ಲ, ರಟ್ಟು ಸಿಗ್ತಿರ್ಲಿಲ್ಲ ಅವ. ಸೊ ಅದನ್ನು ಹಾಕಿ ಪೂಜಿಸ್ತಿದ್ದೆ. ನನಗೆ ವಿವೇಕಾನಂದರ ಬಗ್ಗೆ ಕಡಿಮೆ ಪರಿಚಯ ಅವ, ಏನೂ ಇಲ್ಲ, ಏನು ಜೀರೋ ಇನ್ಸಿಡೆಂಟ್. ಅವ್ರನ್ನ ಫೋಟೋ ನೋಡಿದ ತಕ್ಷಣ ಅಟ್ರಾಕ್ಷನ್. ಈಗಾದರೂ ಸಹಿತ ನಾನು ಅವ್ರ ಬಗ್ಗೆ ಮಾತಾಡುವಾಗ ಅದು ನನಗೆ ಎಮೋಷ್ನಲ್ ಆಗ್ತೀನಿ, ಅವ್ರ ಬಗ್ಗೆ ಮಾತಾಡಲಿ ಅಥವಾ ವಿವೇಕಾನಂದ್ರ ಬಗ್ಗೆ. ಆಮೇಲೆ ಅವರು ಫೋಟೋ ತಗೊಂಡು ಪೂಜೆ ಮಾಡೋದು, ಮುಚ್ಚಿಟ್ಕೊಳ್ಳೋದು, ಮನೆಯೊಳಗೆ ಕೇಳಬಾರ್ದು, ಈ ಫೋಟೋ ಎಲ್ಲಿ ತಂದೆ ಅಂತ ಕೇಳಬಾರ್ದು, ಮುಚ್ಚಿಟ್ಕೊಂಡು ಅವರನ್ನೇ ಪೂಜಿಸ್ತಾ ಇದ್ದೆ. ನಂತರ ಅವ್ರ ಬಗ್ಗೆ ಓದುವಾಗ ನನಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಗೊತ್ತಾಯ್ತು. ಸ್ವಾಮಿ ವಿವೇಕಾನಂದರ ಅನೇಕ ಪುಸ್ತಕಗಳನ್ನು ಓದೇನಿ ರೀ, ಅನೇಕ ಪುಸ್ತಕಗಳನ್ನು ಓದಿದೆ. ಆಮೇಲೆ ರಾಮಕೃಷ್ಣ ಪರಮಹಂಸರ ಬಗ್ಗೆ, ರಾಮಕೃಷ್ಣ ಆಶ್ರಮದ ಸಂಪರ್ಕದಲ್ಲಿ ಬಂದೆ. ಹೈಸ್ಕೂಲ್ ಲೆವೆಲಲ್ಲಿ. ಆ ನಂತರ ನಾವು 10th ಮುಗಿದ ನಂತರ ಒಬ್ಬರು ರಾಮಕೃಷ್ಣ ಮಾಡ್ಕರ್ ಅಂತೇಳಿ, ರಾಮಕೃಷ್ಣ ಮಾಡ್ಕರ್, ಅವ್ರ ಹೆಸರು ರಾಮಕೃಷ್ಣ ಮಾಡ್ಕರ್, ಪೋಸ್ಟ್ ಆಫೀಸಲ್ಲಿ ಅವ್ರು ಕೆಲಸ ಮಾಡ್ತಿದ್ರು. ಅವ್ರ ಪರಿಚಯ ಆಯ್ತು ನನಗೆ. ಅವರ ಪರಿಚಯ ಆದ ನಂತರ ನನಗೆ ಅವ್ರ ಜೊತೆಯಲ್ಲಿ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಅವರು ಆವಾಗಲೇ ನನಗೆ ಈ ಚಕ್ರಗಳ ಬಗ್ಗೆ ಹೇಳ್ತಿದ್ರು, ಮೂಲಾಧಾರ ಚಕ್ರ. ಆವಾಗ ಹೇಳ್ತಿದ್ರು. ಅವ್ರು ನನಗೆ ಭಾಳ ಇದು ಅನ್ನಿಸ್ತಿತ್ತು, ಅಟ್ರಾಕ್ಷನ್ ಆಗಿ ಅವ್ರ ಜೊತೆಲೇ ಇರ್ತಿದ್ದೆ ಯಾವಾಗಲೂ. ಮುಂದೆ ಅವರೆಲ್ಲ ಹೇಳಕ್ಕೆ ಪ್ರಾರಂಭ ಮಾಡಿದ್ರಿ, ನೀ ಯೋಗ ಮಾಡ್ತೀಯೇನು. ಅವರಿಗೆ ಅಂದರೆ ಆಸನಗಳಷ್ಟು ಪರ್ಫೆಕ್ಟ್ ಬರ್ತಿರ್ಲಿಲ್ಲ, ಬಟ್ ಮಾಡೋ ಹವ್ಯಾಸ ಇತ್ತು ಅವ್ರಿಗೆ. ನಮ್ಮನ್ನು ತೊಗೊಂಡು ಮಾಡ್ತಿದ್ರು, ಮೆಡಿಟೇಷನ್ ಮಾಡ್ತಿದ್ರು. ಅಚ್ಯುತ ಆಶ್ರಮದ ಭಕ್ತರು ಅವರು. ಅಲ್ಲಿ ಅಚ್ಯುತ ಆಶ್ರಮದ ಮೆಡಿಟೇಷನ್ ಹೇಳಿಕೊಟ್ರು, ನಾವೆಲ್ಲ ಮಾಡ್ತಿದ್ದೆವು ಸಾಮೂಹಿಕವಾಗಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು PUC ಇದ್ದಾಗ ನನ್ನ ಫ್ರೆಂಡ್ಸ್ ಯಾರಿದ್ರು ಅಂದರೆ JS ಅರ್ವಿಕರ್, ಅವರು ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ರು, ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರಿನ್ಸಿಪಾಲ್ರು, ಅವರು ನನ್ನ ಫ್ರೆಂಡು. ಇವರು ಮಾಡ್ಕರ್, ರಾಮಕೃಷ್ಣ ಮಾಡ್ಕರ್. ಆಮೇಲೆ ಡಾಕ್ಟರ್ ಈ BLD ಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಾಲ್ರು ಒಬ್ಬಿದ್ದು, ನಾಗಲೋತಿ ಮಠ ಅಂತ. ಅವರು ನನ್ನ ಫ್ರೆಂಡ್ಸ್ ಇವರೆಲ್ಲ. ನಾಗಲೋತಿ ಮಠರು ಭಾಳ ಸಾರಿ ಹೇಳ್ತಿದ್ರು ನನಗೆ, ಬಸವರಾಜ್ ಮೊದಲು ಮದುವೆ ಆಗಪ್ಪ, ನೀವು ಮದುವೆ ಆಗೋದಿಲ್ಲ ಅಂತ. ಸೊ ಅವ್ರ ಜೊತೆಲ್ಲ ಸೇರಿ ನಾವು ಯೋಗ ಮಾಡ್ತಿದ್ವಿ, ಎಲ್ಲರೂ ಸಾಮೂಹಿಕ ಯೋಗ ಮಾಡ್ತಿದ್ದೆವು. ಕೂತ್ಕೊಂಡು ಧ್ಯಾನ ಮಾಡ್ತಿದ್ದೆವು, ಓಂಕಾರ ಮಾಡ್ತಿದ್ದೆವು. ಓಂಕಾರ 15 ನಿಮಿಷವರೆಗೆ ಓಂ ಹೇಳ್ಕೊತ ಕೂಡ್ತಿದ್ದೆವು. ಆಮೇಲೆ ಉಸಿರಾಟ, ದೀರ್ಘ ಉಸಿರಾಟ ಮಾಡೋದು, ಮಧ್ಯಮ ಉಸಿರಾಟ, ಫಾಸ್ಟಾಗಿ ಉಸಿರಾಟ ಮಾಡೋದು. ಅಚ್ಯುತಾಶ್ರಮದಲ್ಲಿ ಆ ಥರದ್ದು ಕಲಿಸ್ತಾರೆ. ನೀವು ಈ ತರದ ಒಂದಿಷ್ಟು ಹವ್ಯಾಸಗಳನ್ನು ರೂಢಿಸ್ಕೊಂಡ್ರೆ ಮನೆಯಲ್ಲಿ ಯಾವ ತರ ಪ್ರತಿಕ್ರಿಯೆ? ಮನೆಯಲ್ಲಿ ಯೂಶ್ವಲಿ ಆವಾಗಿನ ಸಮಯ ಹೇಗಿತ್ತಂದ್ರೆ, ಮನೆಯಲ್ಲಿ ಆ ಮಗ ಏನು ಮಾಡ್ತಾನೆ ಏನು ಭಾಳಷ್ಟು ತಲೆ ಕೆಡಿಸ್ಕೊತಿರ್ಲಿಲ್ಲ ರೀ. ಏನು ಓದ್ತಾನೆ ಅಥವಾ ಅಭ್ಯಾಸ ಮಾಡ್ತಾನೆ ಇಲ್ಲೋ, ಅಥವಾ ಆಟ ಆಡ್ಲಿಕ್ಕೆ ಹೋಗ್ತಾನೋ, ಎಲ್ಲಿ ಹೋಗ್ತಾನೆ ಏನು ಅವಾಗ ಎಲ್ಲಿ ಹೋಗ್ತಿರ್ಲಿಲ್ಲ ನಾವು. ಪಕ್ಕದ ಮನೆಗೆ ಹೋಗಿ ಆಟ ಆಡ್ತಿದ್ದೆವು, ಅಥವಾ ಇಲ್ಲಿ ಏನು TV ಇಲ್ಲ, ಏನು ನೋಡಲಿಕ್ಕೆ ಇಲ್ಲ, ಅಥವಾ ದೂರ ಹೋಗ್ತೀವಂದ್ರೆ ವೆಹಿಕಲ್ಸ್ ಇಲ್ಲ, ಏನೂ ಇಲ್ಲ ರೀ. ಹೀಗಿದ್ದಾಗ ಮನೆಯವರ ಅಷ್ಟು ಇದು ಮಾಡ್ತಿರ್ಲಿಲ್ಲ. ಸೊ ನಂತರ ಅವ್ರ ಜೊತೆಯಲ್ಲೆಲ್ಲ ಸೇರಿ ನಾವು ಇಲ್ಲಿ ಅಡವಿ ಶಂಕರಲಿಂಗನ ಗುಡಿ ಇದೆ ವಿಜಯಪುರದಲ್ಲಿ. ಅಲ್ಲಿ ಯಾರೂ ಇರ್ತಿರ್ಲಿಲ್ಲ, ಸ್ಮಶಾನ ಇದ್ದ ಹಾಗಿತ್ತು. ಪ್ರತಿ ಹುಣ್ಣಿಮೆಗೆ ಅಲ್ಲಿ ಹೋಗಿ ರಾತ್ರಿ ಕ್ಯಾಂಪ್ ಮಾಡ್ತಿದ್ದೇವೆ. ರಾತ್ರಿ ಸುಮಾರು 12 ಗಂಟೆವರೆಗೆ ಶಾಂತಿ ಮಂತ್ರಗಳನ್ನು ಹೇಳೋದು, ಆಮೇಲೆ ಮೆಡಿಟೇಷನ್ ಮಾಡೋದು,
ಪ್ರಾಣಾಯಾಮ ಮಾಡೋದು ಮಾಡಿ ಊಟ ಕಟ್ಕೊಂಡು ಹೋಗ್ತಿದ್ದೆವು. ಅವಾಗೆಲ್ಲ ಊಟ ಅದು ಸಿಗ್ತಿರ್ಲಿಲ್ಲ ರೀ ಎಲ್ಲಿಯೂ. ಊಟ ತೊಗೊಂಡು ಹೋಗಿರ್ತಿದ್ದೆವು, ಊಟ ಮಾಡ್ತಿದ್ದೆವು, ಮಲಗ್ತಿದ್ದೆವು ಅಲ್ಲೇ. ಮತ್ತು ನಸಿಕಿನಾಗ 4 ಗಂಟೆಗೆ ಎದ್ದು ಮತ್ತೆ ಜಪ ಗಿಪ ಮಾಡಿ ಬರೋದು. ಇದು ಅಭ್ಯಾಸ ರೀ, ಪ್ರತಿ ಹುಣ್ಣಿಮೆಗೆ ಇದು. ಈಗ ಅದರಲ್ಲಿ M.K. ಮೊಗ್ಲಿಯವರು ಇಲ್ಲಿ ಬಿಜಾಪುರದ ಖ್ಯಾತ ಇವ್ರಿ, ಅವರು ವ್ಯಾಪಾರಸ್ಥರು, ಕ್ಯಾಪ್ಸ್ ಆ್ಯಂಡ್ ಡ್ರೆಸ್ಸಸ್. ಅವರು ನಮ್ಮ ಗ್ರೂಪಲ್ಲಿ ಅವರು ಈ 4 ಜನ, ಅವರೆಲ್ಲ ವಯಸ್ಸಾದವ್ರಿ, ತುಂಬ ವಯಸ್ಸಾದವ್ರು. ನಾನೊಬ್ಬನೇ ಯುವಕ. ಹೋಗ್ತಿದ್ದೆವು, ಅವರೆಲ್ಲರೂ ಸೇರಿ ನಾವು ಧ್ಯಾನ ಮಾಡಿ ಬರ್ತಿದ್ದೆವು. ಅದು ಹಾಗೆ ಎವ್ರಿ ಮಂತ್ ಹೋಗೋದು ಮಾಡೋದು. ಪ್ರತಿ ವರ್ಷಕ್ಕೊಮ್ಮೆ ಹಂಪಿಗೆ ಹೋಗ್ತಿದ್ದೆ ನಾವು. ಹಂಪಿಯಲ್ಲಿ ವಿರೂಪಾಕ್ಷ ಗಡ್ಡೆ, ಅಲ್ಲಿ ಅಚ್ಯುತಾಶ್ರಮ ಇದೆ. ಎವ್ರಿ ಇಯರ್ ಹೋಗೋದು ಅಲ್ಲಿ 5 ದಿವಸ ಇರ್ತಿದ್ದೆವು. ನಮ್ಮ ಸರ್ಕಲ್ ನಾವು ಹೋಗ್ತಿದ್ದೆವು. ಇದೇ ಎಲ್ಲರೂ ದೊಡ್ಡವರೇ, ನಾನೊಬ್ಬನೇ. ಎಲ್ಲರೂ ಹೋಗ್ತಿದ್ದೆವು. ಹೋಗಿ ಅಲ್ಲಿ ಹಂಪಿಯಲ್ಲಿ 5 ದಿವಸ ಇರ್ತಿದ್ದೆವು. ಹಂಪಿ ವಿರೂಪಾಕ್ಷ ಗಡ್ಡೆಯಲ್ಲಿ ಈಗ ಹೋದರೆ ಒಳ್ಳೆಯ ಆಶ್ರಮ ಕಟ್ಟಿದ್ದಾರೆ. ಏನೂ ಇರಲಿಲ್ಲ ಅವಾಗ. ಹಾಗೆ ಗುಡ್ಡದಲ್ಲಿ ಮಲಗಬೇಕು, ಹುಳ ಎಲ್ಲ ಬರ್ತಿದ್ವು, ಹೆದರಿ ಹಾಗೆ ಮಲಗೋದು ಹಚ್ಕೊಂಡು. ಸೊ ಈಗ 5 ದಿವಸ ಅಲ್ಲಿದ್ದು ಅಲ್ಲೆಲ್ಲ ಯೋಗಾಭ್ಯಾಸ ಮಾಡ್ತಿದ್ದೆವು. ಈಗೇನು ನಮ್ದು ಹನುಮಾನ ಇಲ್ಲರಿ ಏನ್ರಿ, ಈಗ ಅಲ್ಲಿ ಇದರ ಹತ್ರ ಹಂಪಿ ಹತ್ರ ಹನುಮಾನನ ಒಂದು ಗುಡ್ಡ ಇದೆಯಲ್ಲ, ಹನುಮಾನ್ ಜನಿಸಿದ ಗುಡ್ಡ, ಅಲ್ಲೇನೂ ಇರಲಿಲ್ಲ. ನಾವು ಹಾಗೆ ಗುಡ್ಡವನ್ನು ಹತ್ಕೊಂಡು ಹೋಗ್ತಿದ್ದೆವು, ನೋಡಿ ಬರ್ತಿದ್ದೇವೆ. ಹೀಗೆ ಬೆಳೀತಾ ಹೋಯ್ತು ರೀ. ಸುಮಾರು ನಾನು ಕಾಲೇಜ್ ಬಗ್ಗೆ ಓದುವಾಗ ನನಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಗೊತ್ತಾಯ್ತು. ಸ್ವಾಮಿ ವಿವೇಕಾನಂದರ ಅನೇಕ ಪುಸ್ತಕಗಳನ್ನು ಓದೇನಿ ರೀ, ಅನೇಕ ಪುಸ್ತಕಗಳನ್ನು ಓದಿದೆ. ಆಮೇಲೆ ರಾಮಕೃಷ್ಣ ಪರಮಹಂಸರ ಬಗ್ಗೆ, ರಾಮಕೃಷ್ಣ ಆಶ್ರಮದ ಸಂಪರ್ಕದಲ್ಲಿ ಬಂದೆ. ಹೈಸ್ಕೂಲ್ ಲೆವೆಲಲ್ಲಿ. ಆ ನಂತರ ನಾವು 10th ಮುಗಿದ ನಂತರ ಒಬ್ಬರು ರಾಮಕೃಷ್ಣ ಮಾಡ್ಕರ್ ಅಂತೇಳಿ, ರಾಮಕೃಷ್ಣ ಮಾಡ್ಕರ್, ಅವ್ರ ಹೆಸರು ರಾಮಕೃಷ್ಣ ಮಾಡ್ಕರ್, ಪೋಸ್ಟ್ ಆಫೀಸಲ್ಲಿ ಅವ್ರು ಕೆಲಸ ಮಾಡ್ತಿದ್ರು. ಅವ್ರ ಪರಿಚಯ ಆಯ್ತು ನನಗೆ. ಅವರ ಪರಿಚಯ ಆದ ನಂತರ ನನಗೆ ಅವ್ರ ಜೊತೆಯಲ್ಲಿ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಅವರು ಆವಾಗಲೇ ನನಗೆ ಈ ಚಕ್ರಗಳ ಬಗ್ಗೆ ಹೇಳ್ತಿದ್ರು, ಮೂಲಾಧಾರ ಚಕ್ರ. ಆವಾಗ ಹೇಳ್ತಿದ್ರು. ಅವ್ರು ನನಗೆ ಭಾಳ ಇದು ಅನಿಸ್ತಿತ್ತು, ಅಟ್ರಾಕ್ಷನ್ ಆಗಿ ಅವ್ರ ಜೊತೆಲೇ ಇರ್ತಿದ್ದೆ ಯಾವಾಗಲೂ. ಮುಂದೆ ಅವರೆಲ್ಲ ಹೇಳಕ್ಕೆ ಪ್ರಾರಂಭ ಮಾಡಿದ್ರಿ, ನೀ ಯೋಗ ಮಾಡ್ತೀಯೇನು. ಅವರಿಗೆ ಅಂದರೆ ಆಸನಗಳಷ್ಟು ಪರ್ಫೆಕ್ಟ್ ಬರ್ತಿರ್ಲಿಲ್ಲ, ಬಟ್ ಮಾಡೋ ಹವ್ಯಾಸ ಇತ್ತು ಅವ್ರಿಗೆ. ನಮ್ಮನ್ನು ತೊಗೊಂಡು ಮಾಡ್ತಿದ್ರು, ಮೆಡಿಟೇಷನ್ ಮಾಡ್ತಿದ್ರು. ಅಚ್ಯುತಾಶ್ರಮದ ಭಕ್ತರು ಅವರು. ಅಲ್ಲಿ ಅಚ್ಯುತಾಶ್ರಮದ ಮೆಡಿಟೇಷನ್ ಹೇಳಿಕೊಟ್ರು, ನಾವೆಲ್ಲ ಮಾಡ್ತಿದ್ದೆವು ಸಾಮೂಹಿಕವಾಗಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು PUC ಇದ್ದಾಗ ನನ್ನ ಫ್ರೆಂಡ್ಸ್ ಯಾರಿದ್ರು ಅಂದರೆ J.S. ಅರ್ವಿಕರ್, ಅವರು ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ರು, ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರಿನ್ಸಿಪಾಲ್ರು, ಅವರು ನನ್ನ ಫ್ರೆಂಡು. ಇವರು ಮಾಡ್ಕರ್, ರಾಮಕೃಷ್ಣ ಮಾಡ್ಕರ್. ಆಮೇಲೆ ಡಾಕ್ಟರ್ ಈ BLD ಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಾಲ್ರು ಒಬ್ಬಿದ್ದು, ನಾಗಲೋತಿ ಮಠ ಅಂತ. ಅವರು ನನ್ನ ಫ್ರೆಂಡ್ಸ್ ಇವರೆಲ್ಲ. ನಾಗಲೋತಿ ಮಠರು ಭಾಳ ಸಾರಿ ಹೇಳ್ತಿದ್ರು ನನಗೆ, ಬಸವರಾಜ್ ಮೊದಲು ಮದುವೆ ಆಗಪ್ಪ, ನೀವು ಮದುವೆ ಆಗೋದಿಲ್ಲ ಅಂತ. ಸೊ ಅವ್ರ ಜೊತೆಲ್ಲ ಸೇರಿ ನಾವು ಯೋಗ ಮಾಡ್ತಿದ್ವಿ, ಎಲ್ಲರೂ ಸಾಮೂಹಿಕ ಯೋಗ ಮಾಡ್ತಿದ್ದೆವು. ಕೂತ್ಕೊಂಡು ಧ್ಯಾನ ಮಾಡ್ತಿದ್ದೆವು, ಓಂಕಾರ ಮಾಡ್ತಿದ್ದೆವು. ಓಂಕಾರ 15 ನಿಮಿಷವರೆಗೆ ಓಂ ಹೇಳ್ಕೊತ ಕೂಡ್ತಿದ್ದೆವು. ಆಮೇಲೆ ಉಸಿರಾಟ, ದೀರ್ಘ ಉಸಿರಾಟ ಮಾಡೋದು, ಮಧ್ಯಮ ಉಸಿರಾಟ, ಫಾಸ್ಟಾಗಿ ಉಸಿರಾಟ ಮಾಡೋದು. ಅಚ್ಯುತಾಶ್ರಮದಲ್ಲಿ ಆ ಥರದ್ದು ಕಲಿಸ್ತಾರೆ. ಈ ಥರದ ಒಂದಿಷ್ಟು ಹವ್ಯಾಸಗಳನ್ನು ರೂಢಿಸ್ಕೊಂಡ್ರೆ ಮನೆಯಲ್ಲಿ ಯಾವ ಥರ ಪ್ರತಿಕ್ರಿಯೆ? ಮನೆಯಲ್ಲಿ ಯೂಶ್ವಲಿ ಆವಾಗಿನ ಸಮಯ ಹೇಗಿತ್ತು ಅಂದ್ರೆ, ಮನೆಯಲ್ಲಿ ಆ ಮಗ ಏನು ಮಾಡ್ತಾನೆ ಏನು ಭಾಳಷ್ಟು ತಲೆ ಕೆಡಿಸ್ಕೊತಿರ್ಲಿಲ್ಲ ರೀ. ಏನು ಓದ್ತಾನೆ ಅಥವಾ ಅಭ್ಯಾಸ ಮಾಡ್ತಾನೆ ಇಲ್ಲೋ, ಅಥವಾ ಆಟ ಆಡ್ಲಿಕ್ಕೆ ಹೋಗ್ತಾನೋ, ಎಲ್ಲಿ ಹೋಗ್ತಾನೆ ಏನು ಅವಾಗ ಎಲ್ಲಿ ಹೋಗ್ತಿರ್ಲಿಲ್ಲ ನಾವು. ಪಕ್ಕದ ಮನೆಗೆ ಹೋಗಿ ಆಟ ಆಡ್ತಿದ್ದೆವು, ಅಥವಾ ಇಲ್ಲಿ ಏನು TV ಇಲ್ಲ, ಏನು ನೋಡಲಿಕ್ಕೆ ಇಲ್ಲ, ಅಥವಾ ದೂರ ಹೋಗ್ತೀವಂದ್ರೆ ವೆಹಿಕಲ್ಸ್ ಇಲ್ಲ, ಏನೂ ಇಲ್ಲ ರೀ. ಹೀಗಿದ್ದಾಗ ಮನೆಯವರ ಅಷ್ಟು ಇದು ಮಾಡ್ತಿರ್ಲಿಲ್ಲ. ಸೊ ನಂತರ ಅವ್ರ ಜೊತೆಯಲ್ಲೆಲ್ಲ ಸೇರಿ ನಾವು ಇಲ್ಲಿ ಅಡವಿ ಶಂಕರಲಿಂಗನ ಗುಡಿ ಇದೆ ವಿಜಯಪುರದಲ್ಲಿ. ಅಲ್ಲಿ ಯಾರೂ ಇರ್ತಿರ್ಲಿಲ್ಲ, ಸ್ಮಶಾನ ಇದ್ದ ಹಾಗಿತ್ತು. ಪ್ರತಿ ಹುಣ್ಣಿಮೆಗೆ ಅಲ್ಲಿ ಹೋಗಿ ರಾತ್ರಿ ಕ್ಯಾಂಪ್ ಮಾಡ್ತಿದ್ದೆವು. ರಾತ್ರಿ ಸುಮಾರು 12 ಗಂಟೆವರೆಗೆ ಶಾಂತಿ ಮಂತ್ರಗಳನ್ನು ಹೇಳೋದು, ಆಮೇಲೆ ಮೆಡಿಟೇಷನ್ ಮಾಡೋದು, ಪ್ರಾಣಾಯಾಮ ಮಾಡೋದು ಮಾಡಿ ಊಟ ಕಟ್ಕೊಂಡು ಹೋಗ್ತಿದ್ದೆವು. ಅವಾಗೆಲ್ಲ ಊಟ ಅದು ಸಿಗ್ತಿರ್ಲಿಲ್ಲ ರೀ ಎಲ್ಲಿಯೂ. ಊಟ ತೊಗೊಂಡು ಹೋಗಿರ್ತಿದ್ದೆವು, ಊಟ ಮಾಡ್ತಿದ್ದೆವು, ಮಲಗ್ತಿದ್ದೆವು ಅಲ್ಲೇ. ಮತ್ತು ನಸಿಕಿನಾಗ 4 ಗಂಟೆಗೆ ಎದ್ದು ಮತ್ತೆ ಜಪ ಗಿಪ ಮಾಡಿ ಬರೋದು. ಇದು ಅಭ್ಯಾಸ ರೀ, ಪ್ರತಿ ಹುಣ್ಣಿಮೆಗೆ ಇದು. ಈಗ ಅದರಲ್ಲಿ M.K. ಮೊಗ್ಲಿಯವರು ಇಲ್ಲಿ ಬಿಜಾಪುರದ ಖ್ಯಾತ ಇವ್ರಿ, ಅವರು ವ್ಯಾಪಾರಸ್ಥರು, ಕ್ಯಾಪ್ಸ್ ಆ್ಯಂಡ್ ಡ್ರೆಸ್ಸಸ್. ಅವರು
ನಮ್ಮ ಗ್ರೂಪಲ್ಲಿ ಅವರು ಈ 4 ಜನ ಅವರೆಲ್ಲ ವಯಸ್ಸಾದವ್ರಿ, ತುಂಬ ವಯಸ್ಸಾದವ್ರು. ನಾನೊಬ್ಬನೇ ಯುವಕ. ಹೋಗ್ತಿದ್ದೆವು, ಅವರೆಲ್ಲರೂ ಸೇರಿ ನಾವು ಧ್ಯಾನ ಮಾಡಿ ಬರ್ತಿದ್ದೆವು. ಅದು ಹಾಗೆ ಎವ್ರಿ ಮಂತ್ ಹೋಗೋದು ಮಾಡೋದು. ಪ್ರತಿ ವರ್ಷಕ್ಕೊಮ್ಮೆ ಹಂಪಿಗೆ ಹೋಗ್ತಿದ್ದೆ ನಾವು. ಹಂಪಿಯಲ್ಲಿ ವಿರೂಪಾಕ್ಷ ಗಡ್ಡೆ, ಅಲ್ಲಿ ಅಚ್ಯುತಾಶ್ರಮ ಇದೆ. ಎವ್ರಿ ಇಯರ್ ಹೋಗೋದು ಅಲ್ಲಿ 5 ದಿವಸ ಇರ್ತಿದ್ದೆವು. ನಮ್ಮ ಸರ್ಕಲ್ ನಾವು ಹೋಗ್ತಿದ್ದೆವು. ಇದೇ ಎಲ್ಲರೂ ದೊಡ್ಡವರೇ, ನಾನೊಬ್ಬನೇ. ಎಲ್ಲರೂ ಹೋಗ್ತಿದ್ದೆವು. ಹೋಗಿ ಅಲ್ಲಿ ಹಂಪಿಯಲ್ಲಿ 5 ದಿವಸ ಇರ್ತಿದ್ದೆವು. ಹಂಪಿ ವಿರೂಪಾಕ್ಷ ಗಡ್ಡೆಯಲ್ಲಿ ಈಗ ಹೋದರೆ ಒಳ್ಳೆ ಆಶ್ರಮ ಕಟ್ಟಿದ್ದಾರೆ. ಏನೂ ಇರಲಿಲ್ಲ ಅವಾಗ. ಹಾಗೆ ಗುಡ್ಡದಲ್ಲಿ ಮಲಗಬೇಕು. ಹುಳ ಎಲ್ಲ ಬರ್ತಿದ್ವು, ಹೆದರಿ ಹಾಗೆ ಮಲಗೋದು ಹಚ್ಕೊಂಡು. ಸೊ ಈಗ 5 ದಿವಸ ಅಲ್ಲಿದ್ದು ಅಲ್ಲೆಲ್ಲ ಯೋಗಾಭ್ಯಾಸ ಮಾಡ್ತಿದ್ದೇವೆ. ಈಗೇನು ನಮ್ದು ಹನುಮಾನ ಇಲ್ಲರಿ ಏನ್ರಿ, ಈಗ ಅಲ್ಲಿ ಇದರ ಹತ್ರ ಹಂಪಿ ಹತ್ರ ಹನುಮಾನನ ಒಂದು ಗುಡ್ಡ ಇದೆಯಲ್ಲ, ಹನುಮಾನ್ ಜನಿಸಿದ ಗುಡ್ಡ, ಅಲ್ಲೇನೂ ಇರಲಿಲ್ಲ. ನಾವು ಹಾಗೆ ಗುಡ್ಡವನ್ನು ಹತ್ಕೊಂಡು ಹೋಗ್ತಿದ್ದೆವು, ನೋಡಿ ಬರ್ತಿದ್ದೇವೆ. ಹೀಗೆ ಬೆಳೀತಾ ಹೋಯ್ತ್ರಿ ಏನ್ರಿ. ಸುಮಾರು ನಾನು ಕಾಲೇಜ್ ಬಗ್ಗೆ ಓದುವಾಗ ನನಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಗೊತ್ತಾಯ್ತು. ಸ್ವಾಮಿ ವಿವೇಕಾನಂದರ ಅನೇಕ ಪುಸ್ತಕಗಳನ್ನು ಓದೇನ್ರಿ, ಅನೇಕ ಪುಸ್ತಕಗಳನ್ನು ಓದಿದೆ. ಆಮೇಲೆ ರಾಮಕೃಷ್ಣ ಪರಮಹಂಸರ ಬಗ್ಗೆ, ರಾಮಕೃಷ್ಣ ಆಶ್ರಮದ ಸಂಪರ್ಕದಲ್ಲಿ ಬಂದೆ. ಹೈಸ್ಕೂಲ್ ಲೆವೆಲಲ್ಲಿ. ಆ ನಂತರ ನಾವು 10th ಮುಗಿದ ನಂತರ ಒಬ್ಬರು ರಾಮಕೃಷ್ಣ ಮಾಡ್ಕರ್ ಅಂತೇಳಿ, ರಾಮಕೃಷ್ಣ ಮಾಡ್ಕರ್, ಅವ್ರ ಹೆಸರು ರಾಮಕೃಷ್ಣ ಮಾಡ್ಕರ್, ಪೋಸ್ಟ್ ಆಫೀಸಲ್ಲಿ ಅವ್ರು ಕೆಲಸ ಮಾಡ್ತಿದ್ರು. ಅವ್ರ ಪರಿಚಯ ಆಯ್ತು ನನಗೆ. ಅವರ ಪರಿಚಯ ಆದ ನಂತರ ನನಗೆ ಅವ್ರ ಜೊತೆಯಲ್ಲಿ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಅವರು ಆವಾಗಲೇ ನನಗೆ ಈ ಚಕ್ರಗಳ ಬಗ್ಗೆ ಹೇಳ್ತಿದ್ರು, ಮೂಲಾಧಾರ ಚಕ್ರ. ಆವಾಗ ಹೇಳ್ತಿದ್ರು. ಅವ್ರು ನನಗೆ ಭಾಳ ಇದು ಅನ್ನಿಸ್ತಿತ್ತು, ಅಟ್ರಾಕ್ಷನ್ ಆಗಿ ಅವ್ರ ಜೊತೆಲೇ ಇರ್ತಿದ್ದೆ ಯಾವಾಗಲೂ. ಮುಂದೆ ಅವರೆಲ್ಲ ಹೇಳಕ್ಕೆ ಪ್ರಾರಂಭ ಮಾಡಿದ್ರಿ, ನೀ ಯೋಗ ಮಾಡ್ತೀಯೇನು. ಅವರಿಗೆ ಅಂದರೆ ಆಸನಗಳಷ್ಟು ಪರ್ಫೆಕ್ಟ್ ಬರ್ತಿರ್ಲಿಲ್ಲ, ಬಟ್ ಮಾಡೋ ಹವ್ಯಾಸ ಇತ್ತು ಅವ್ರಿಗೆ. ನಮ್ಮನ್ನು ತೊಗೊಂಡು ಮಾಡ್ತಿದ್ರು, ಮೆಡಿಟೇಷನ್ ಮಾಡ್ತಿದ್ರು. ಅಚ್ಯುತಾಶ್ರಮದ ಭಕ್ತರು ಅವರು. ಅಲ್ಲಿ ಅಚ್ಯುತಾಶ್ರಮದ ಮೆಡಿಟೇಷನ್ ಹೇಳಿಕೊಟ್ರು, ನಾವೆಲ್ಲ ಮಾಡ್ತಿದ್ದೆವು ಸಾಮೂಹಿಕವಾಗಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು PUC ಇದ್ದಾಗ ನನ್ನ ಫ್ರೆಂಡ್ಸ್ ಯಾರಿದ್ರು ಅಂದರೆ JS ಸರ್ವಿಕರ್, ಅವರು ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ರು, ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರಿನ್ಸಿಪಾಲ್ರು, ಅವರು ನನ್ನ ಫ್ರೆಂಡು. ಇವರು ಮಾಡ್ಕರ್, ರಾಮಕೃಷ್ಣ ಮಾಡ್ಕರ್. ಆಮೇಲೆ ಡಾಕ್ಟರ್ ಈ BLD ಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಾಲ್ರು ಒಬ್ಬಿದ್ದು, ನಾಗಲೋತಿ ಮಠ ಅಂತ. ಅವರು ನನ್ನ ಫ್ರೆಂಡ್ಸ್ ಇವರೆಲ್ಲ. ನಾಗಲೋತಿ ಮಠರು ಭಾಳ ಸಾರಿ ಹೇಳ್ತಿದ್ರು ನನಗೆ, ಬಸವರಾಜ್ ಮೊದಲು ಮದುವೆ ಆಗಪ್ಪ, ನೀವು ಮದುವೆ ಆಗೋದಿಲ್ಲ ಅಂತ. ಸೊ ಅವ್ರ ಜೊತೆಲ್ಲ ಸೇರಿ ನಾವು ಯೋಗ ಮಾಡ್ತಿದ್ವಿ. ಎಲ್ಲರೂ ಸಾಮೂಹಿಕ ಯೋಗ ಮಾಡ್ತಿದ್ದೆವು. ಕೂತ್ಕೊಂಡು ಧ್ಯಾನ ಮಾಡ್ತಿದ್ದೆವು, ಓಂಕಾರ ಮಾಡ್ತಿದ್ದೆವು. ಓಂಕಾರ 15 ನಿಮಿಷವರೆಗೆ ಓಂ ಹೇಳ್ಕೊತ ಕೂಡ್ತಿದ್ದೆವು. ಆಮೇಲೆ ಉಸಿರಾಟ, ದೀರ್ಘ ಉಸಿರಾಟ ಮಾಡೋದು, ಮಧ್ಯಮ ಉಸಿರಾಟ, ಫಾಸ್ಟಾಗಿ ಉಸಿರಾಟ ಮಾಡೋದು. ಅಚ್ಯುತಾಶ್ರಮದಲ್ಲಿ ಆ ಥರದ್ದು ಕಲಿಸ್ತಾರೆ. ನೀವು ಈ ತರದ ಒಂದಿಷ್ಟು ಹವ್ಯಾಸಗಳನ್ನು ರೂಢಿಸ್ಕೊಂಡ್ರೆ ಮನೆಯಲ್ಲಿ ಯಾವ ತರ ಪ್ರತಿಕ್ರಿಯೆ? ಮನೆಯಲ್ಲಿ ಯೂಶ್ವಲಿ ಆವಾಗಿನ ಸಮಯ ಹೇಗಿತ್ತಂದ್ರೆ, ಮನೆಯಲ್ಲಿ ಆ ಮಗ ಏನು ಮಾಡ್ತಾನೆ ಏನು ಭಾಳಷ್ಟು ತಲೆ ಕೆಡಿಸ್ಕೊತಿರ್ಲಿಲ್ಲ ರೀ. ಏನು ಓದ್ತಾನೆ ಅಥವಾ ಅಭ್ಯಾಸ ಮಾಡ್ತಾನೆ ಇಲ್ಲೋ, ಅಥವಾ ಆಟ ಆಡ್ಲಿಕ್ಕೆ ಹೋಗ್ತಾನೋ, ಎಲ್ಲಿ ಹೋಗ್ತಾನೆ ಏನು ಅವಾಗ ಎಲ್ಲಿ ಹೋಗ್ತಿರ್ಲಿಲ್ಲ ನಾವು. ಪಕ್ಕದ ಮನೆಗೆ ಹೋಗಿ ಆಟ ಆಡ್ತಿದ್ದೆವು. ಅಥವಾ ಇಲ್ಲಿ ಏನು TV ಇಲ್ಲ, ಏನು ನೋಡಲಿಕ್ಕೆ ಇಲ್ಲ, ಅಥವಾ ದೂರ ಹೋಗ್ತೀವಂದ್ರೆ ವೆಹಿಕಲ್ಸ್ ಇಲ್ಲ, ಏನೂ ಇಲ್ಲ ರೀ. ಹೀಗಿದ್ದಾಗ ಮನೆಯವರ ಅಷ್ಟು ಇದು ಮಾಡ್ತಿರ್ಲಿಲ್ಲ. ಸೊ ನಂತರ ಅವ್ರ ಜೊತೆಯಲ್ಲೆಲ್ಲ ಸೇರಿ ನಾವು ಇಲ್ಲಿ ಅಡವಿ ಶಂಕರಲಿಂಗನ ಗುಡಿ ಇದೆ ವಿಜಯಪುರದಲ್ಲಿ. ಅಲ್ಲಿ ಯಾರೂ ಇರ್ತಿರ್ಲಿಲ್ಲ, ಸ್ಮಶಾನ ಇದ್ದ ಹಾಗಿತ್ತು. ಪ್ರತಿ ಹುಣ್ಣಿಮೆಗೆ ಅಲ್ಲಿ ಹೋಗಿ ರಾತ್ರಿ ಕ್ಯಾಂಪ್ ಮಾಡ್ತಿದ್ದೇವೆ. ರಾತ್ರಿ ಸುಮಾರು 12 ಗಂಟೆವರೆಗೆ ಶಾಂತಿ ಮಂತ್ರಗಳನ್ನು ಹೇಳೋದು, ಆಮೇಲೆ ಮೆಡಿಟೇಷನ್ ಮಾಡೋದು, ಪ್ರಾಣಾಯಾಮ ಮಾಡೋದು ಮಾಡಿ ಊಟ ಕಟ್ಕೊಂಡು ಹೋಗ್ತಿದ್ದೆವು. ಆವಾಗೆಲ್ಲ ಊಟ ಅದು ಸಿಗ್ತಿರ್ಲಿಲ್ಲ ರೀ. ಎಲ್ಲಿಯೂ ಊಟ ತೊಗೊಂಡು ಹೋಗಿರ್ತಿದ್ದೆವು, ಊಟ ಮಾಡ್ತಿದ್ದೆವು, ಮಲಗ್ತಿದ್ದೆವು ಅಲ್ಲೇ. ಮತ್ತು ನಸಿಕಿನಾಗ 4 ಗಂಟೆಗೆ ಎದ್ದು ಮತ್ತೆ ಜಪ ಗಿಪ ಮಾಡಿ ಬರೋದು. ಇದು ಅಭ್ಯಾಸ ರೀ, ಪ್ರತಿ ಹುಣ್ಣಿಮೆಗೆ ಇದು. ಈಗ ಅದರಲ್ಲಿ MK ಮೊಗ್ಲಿಯವರು ಅಂತ ಇಲ್ಲಿ ಬಿಜಾಪುರದ ಖ್ಯಾತ ಇವ್ರಿ, ಅವರು ವ್ಯಾಪಾರಸ್ಥರು, ಕ್ಯಾಪ್ಸ್ ಆ್ಯಂಡ್ ಡ್ರೆಸ್ಸಸ್. ಅವರು ನಮ್ಮ ಗ್ರೂಪಲ್ಲಿ ಅವರು ಈ 4 ಜನ, ಅವರೆಲ್ಲ ವಯಸ್ಸಾದವ್ರಿ, ತುಂಬ ವಯಸ್ಸಾದವ್ರು. ನಾನೊಬ್ಬನೇ ಯುವಕ. ಹೋಗ್ತಿದ್ದೆವು, ಅವರೆಲ್ಲರೂ ಸೇರಿ ನಾವು ಧ್ಯಾನ ಮಾಡಿ ಬರ್ತಿದ್ದೆವು. ಅದು ಹಾಗೆ ಎವ್ರಿ ಮಂತ್ ಹೋಗೋದು ಮಾಡೋದು. ಪ್ರತಿ ವರ್ಷಕ್ಕೊಮ್ಮೆ ಹಂಪಿಗೆ ಹೋಗ್ತಿದ್ದೆ ನಾವು. ಹಂಪಿಯಲ್ಲಿ ವಿರೂಪಾಕ್ಷ ಗಡ್ಡೆ, ಅಲ್ಲಿ ಅಚ್ಯುತಾಶ್ರಮ ಇದೆ. ಎವ್ರಿ ಇಯರ್ ಹೋಗೋದು ಅಲ್ಲಿ 5 ದಿವಸ ಇರ್ತಿದ್ದೆವು.
ನಿಮ್ಮದೇ ಒಂದು ಸರ್ಕಲ್ ನಮ್ಮ ಸರ್ಕಲ್ ನಾವು ಹೋಗ್ತಿದ್ದೆವು. ಇದೇ ಎಲ್ಲರೂ ದೊಡ್ಡವರೇ, ನಾನೊಬ್ಬನೇ. ಎಲ್ಲರೂ ಹೋಗ್ತಿದ್ದೆವು. ಹೋಗಿ ಅಲ್ಲಿ ಹಂಪಿಯಲ್ಲಿ 5 ದಿವಸ ಇರ್ತಿದ್ದೆವು. ಹಂಪಿ ವಿರೂಪಾಕ್ಷಗಡ್ಡೆಯಲ್ಲಿ ಈಗ ಹೋದರೆ ಒಳ್ಳೆಯ ಆಶ್ರಮ ಕಟ್ಟಿದ್ದಾರೆ. ಏನೂ ಇರಲಿಲ್ಲ ಅವಾಗ. ಹಾಗೆ ಗುಡ್ಡದಲ್ಲಿ ಮಲಗಬೇಕು. ಹುಳ ಎಲ್ಲ ಬರ್ತಿದ್ವು, ಹೆದರಿ ಹಾಗೆ ಮಲಗೋದು ಹಚ್ಕೊಂಡು. ಸೊ ಈಗ 5 ದಿವಸ ಅಲ್ಲಿದ್ದು ಅಲ್ಲೆಲ್ಲ ಯೋಗಾಭ್ಯಾಸ ಮಾಡ್ತಿದ್ದೆವು. ಈಗೇನು ನಮ್ದು ಹನುಮಾನ ಇಲ್ಲರಿ ಏನ್ರಿ, ಈಗ ಅಲ್ಲಿ ಇದರ ಹತ್ರ ಹಂಪಿ ಹತ್ರ ಹನುಮಾನನ ಒಂದು ಗುಡ್ಡ ಇದೆಯಲ್ಲ, ಹನುಮಾನ್ ಜನಿಸಿದ ಗುಡ್ಡ, ಅಲ್ಲೇನೂ ಇರಲಿಲ್ಲ. ನಾವು ಹಾಗೆ ಗುಡ್ಡವನ್ನು ಹತ್ಕೊಂಡು ಹೋಗ್ತಿದ್ದೆವು, ನೋಡಿ ಬರ್ತಿದ್ದೇವೆ. ಹೀಗೆ ಬೆಳೀತಾ ಹೋಯ್ತು. PUC ಅಲ್ಲಿ ಇದ್ದಾಗ ಸೆಕೆಂಡ್ ಇಯರು ನಾವು ನಮ್ಮ ಸಿದ್ದೇಶ್ವರ ಅಪ್ಪುಗಳದು ಮೊದಲಿಂದನೇ ನಮಗೆ ಭಕ್ತಿ. ಯಾಕಂದ್ರೆ ಈಸ್ ದ ಮೋಸ್ಟ್ ಸಿಂಪ್ಲೆಸ್ಟ್ ಅಮಾಂಕ್ ಐ ಎವರ್ ಸೀನ್ ಏನ್ರಿ. ಅಂದರೆ ಭಾಳ ಸಿಂಪಲ್ ವ್ಯಕ್ತಿತ್ವ. ಅವ್ರ ಪ್ರವಚನ ನಡೀತಿತ್ರಿ ಈ ಶಿವಾನುಭವ ಮಂಟಪದಲ್ಲಿ. ಅವಾಗಿಂದ ಹೇಳ್ತೀನಿ ರೀ ನಿಮಗೆ. ಪ್ರವಚನ ನಡೆದಾಗ ಅವಾಗಿನ ಕಾಲದಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಪ್ರವಚನಕ್ಕೆ ಬರ್ತಾರಂದರೆ 10 ಇಲ್ಲ 15 ಜನ ಇರ್ತಿದ್ರು ಅಷ್ಟೇ. ನಾನೇ ಹಾಸಿಗೆ ಹಾಸ್ತಿದ್ದೆ ಅವಾಗ. ಹಾಸಿ ಅವ್ರನ್ನ ಬಂದು ಕೂತು ಅವರು ನಡೀತಾ ಬರ್ತಿದ್ರು ಮತ್ತು ನಡ್ಕೊಂಡೇ ಹೋಗ್ತಿದ್ರು. ಸೊ ಮುಂದೆ ಅವ್ರ ವ್ಯಕ್ತಿತ್ವ ಇಷ್ಟ ಆಕರ್ಷಣೆ ಆಯ್ತಲ್ರಿ ಇಡೀ ಜನರಿಗೆ, ಇಡೀ ನಿಮಗೆ ಗೊತ್ತಿದೆ, ಇಡೀ ಜಗತ್ತಿಗೆ ಗೊತ್ತಿದೆ ಅವ್ರ ಆಕರ್ಷಣೆ. ಹಾಗಾಯಿತು. ಆಮೇಲೆ ಆಶ್ರಮಕ್ಕೆ ಹೋಗೋದು ಬರೋದು ಇತ್ತು. ಇದು PUC ಸೆಕೆಂಡ್ ಇಯರಲ್ಲಿ 1978ಅಲ್ಲಿ. ಅವಾಗ ನಾವು ಆಶ್ರಮಕ್ಕೆ ಹೋಗ್ತಿದ್ದೆವು. ಆಶ್ರಮಕ್ಕೆ ಹೋಗಿ ಸಿದ್ದೇಶ್ವರ ಅಪ್ಪಳನ್ನು ಭೇಟಿ ಆಗೋದು, ಮತ್ತಿದ್ದ ಉಳಿದ ಸನ್ಯಾಸಿಗಳನ್ನು ಭೇಟಿ ಆಗೋದು ಎಲ್ಲ ಮಾಡ್ತಿದ್ದೇವೆ ರೀ.